ಈ ಎಪಿಸೋಡ್ನ ಸ್ಪೆಷಲ್ ವರಮಹಾಲಕ್ಷ್ಮಿ ವ್ರತ. ಈಗ ಟೈಮ್ 1:15 ಮಧ್ಯಾಹ್ನ ಅಲ್ಲ, ಮಧ್ಯರಾತ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಎಪಿಸೋಡ್ನ ಸ್ಪೆಷಲ್ ವರಮಹಾಲಕ್ಷ್ಮಿ ವ್ರತ. ಹಬ್ಬದ ದಿನ ಲಕ್ಷ್ಮಿಗೆ ನಾವು ಹೇಗೆಲ್ಲ ಅಲಂಕಾರ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಇದಲ್ಲದೆ ಹಬ್ಬದ ದಿನ ನನಗೆ ತುಂಬ ಇಷ್ಟವಾಗಿರೋ ಕೆಲಸ ಎಲ್ಲ ಮಾಡಿದೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಶುಕ್ರವಾರ ನಾವು ಪೂಜೆನ ಮಾಡಿದ್ವಿ. ಇದು ಬಂದ್ಬಿಟ್ಟು ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರ ನೈಟೇ ನಾವು ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ಸಿಂದ ಹಿಡಿದು ದೇವ್ರಿಗೆ ಸೀರೆ ಉಡ್ಸೋದ್ರಿಂದ ಹಿಡಿದು ಎಲ್ಲ ನೈಟೇ ಪ್ರಿಪ್ರೇಷನ್ಸ್ನ ಮಾಡಿ ಇಟ್ಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದು ಬೇಗ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಕಲಶ ಇಡುವಾಗ ಬಿಂದಿಗೆಗೆ 5 ಥರ ಬಾದಾಮಿ, ಒಣ ಖರ್ಜೂರ, ನೀರು, ಅರಿಶಿನ, ಕುಂಕುಮ, ಅಡಿಕೆ, ಕಲ್ಸಕ್ಕರೆ, 5 ಕಾಯಿನ್, ಲಾಸ್ಟಲ್ಲಿ ಸೇವಂತಿಗೆ ಹೂವನ್ನ ಇಡಬೇಕು. ಸೊ ಈ ವರ್ಷ ನಾವು ಅದನ್ನು ಇಡಲಿಲ್ಲ. ಏನಕ್ಕೆ ಅಂತಂದರೆ ನೀರು ಜೊತೆ ಅದೆಲ್ಲ ಇರೋದ್ರಿಂದ ಒನ್ ಡೇ ಫುಲ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಕೊಲ್ತೋಗಿರೋ ಥರ ಆಗುತ್ತೆ. ನ್ಯೂಸಲ್ಲಿ ಎಲ್ಲೋ ಕೇಳಿದ್ವಿ ಆ ಥರ ಎಲ್ಲ ಇಡಬಾರ್ದು. ಸೊ ಅದ್ರ ಬದಲು ಅಕ್ಕಿನ ಇಟ್ಟಿದ್ವಿ. ಆಮೇಲೆ ನೀರು ಚೆಲ್ಲೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ. ಆವಾಗ ಟೈಮ್ 1:15 ಮಧ್ಯಾಹ್ನ ಅಲ್ಲ, ಮಧ್ಯರಾತ್ರಿ. ಸೊ ನೆಕ್ಸ್ಟ್ ಡೇ ಸಿಗೋಣ, ಬಾಯ್. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಫಸ್ಟ್ ಮಾಡಿದ ಕೆಲಸ ಅಂತಂದರೆ ದೇವ್ರ ಮುಂದೆ ರಂಗೋಲಿ ಬಿಡಿಸಿದ್ದು ಮಮ್ಮಿ ಬಿಡಿಸಿದ್ರು. ಆಮೇಲೆ ಬತ್ತಿಗೆಲ್ಲ ಎಣ್ಣೆ ಹಾಕ್ಕೊತ ಬಂದ್ವಿ, ದೀಪ ಹಚ್ಚೋವಾಗೆಲ್ಲ ಈಸಿ ಆಗುತ್ತೆ ಅಂತ. ನಾನು ಹೂವು ಎಲ್ಲ ಇಟ್ಕೊತ ಬಂದೆ ಬಾಗಿಲಿಗೆ. ಆಮೇಲೆ ಕೆಲವೊಂದು ಫೋಟೋಸ್ಗೆ, ದೇವ್ರ ಫೋಟೋಸ್ಗೆಲ್ಲ ಹೂವು ಹಾಕ್ಕೊತ ಬಂದೆ. ಪ್ರತಿ ವರ್ಷ ನಾವು ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಪರ್ಚೇಸ್ ಮಾಡ್ತಾಯಿದ್ವಿ. ಸೊ ಈ ವರ್ಷ ನಮ್ಮ ಮಮ್ಮಿ ಹತ್ರ 2-3 ಹೊಸ ಸೀರೆ ಇತ್ತು. ದೇವರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಅದ್ರ ಪ್ರಕಾರ ಮ್ಯಾಚ್ ಮಾಡಿಕೊಂಡು ಸೀರೆನ ಉಡ್ಸಿದ್ವಿ. ಫಸ್ಟು ದೇವರಿಗೆ, ಆಮೇಲೆ ಆ ಸೀರೆ ಮಮ್ಮಿ ಉಟ್ಕೊತಾರೆ. ದೇವರಿಗೆ ಎಡೆ ಇಡೋಕ್ಕೆ ಅಂತ ಮಮ್ಮಿ ಇವಾಗ 2 ಒಬ್ಬಟ್ಟನ್ನ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ದೇವರಿಗೆ ತುಂಬ ಫೇವ್ರೆಟ್ ಗೂಡನ್ನ ಅಂತ ಅಂದರೆ ಹಿಂದಿಯಲ್ಲಿ ಬೆಲ್ಲ ಅಂತ. ಸೊ ಬೆಲ್ಲದ ಅನ್ನ ಅಂತ ಅಂದರೆ ದೇವ್ರಿಗೆ ತುಂಬ ಇಷ್ಟ. ಅದನ್ನು ಪ್ರತಿ ವರ್ಷ ಮಾಡ್ತೀವಿ. ಸೊ ಈ ವರ್ಷವೂ ಮಾಡ್ತೀವಿ. ಬರೀ ಇಷ್ಟ ಅಂತ ಅಲ್ಲ, ದೇವರಿಗೆ ಇಷ್ಟವಾಗಿರೋ ಅಂಥ ತಿಂಡಿಗಳು ಎಷ್ಟೊಂದಿದೆ. ನಾವು ಇದು ಮಾಡಿದ್ವಿ, ಕಜ್ಜಾಯ, ಚಕ್ಲಿ, ರವೆ ಉಂಡೆ, ಆಮೇಲೆ ತಂಬಿಟ್ಟು, ನೆಕ್ಸ್ಟು ಪುಳಿಯೋಗರೆ, ಇವೆಲ್ಲ ತುಂಬ ಇಷ್ಟ ಲಕ್ಷ್ಮಿಗೆ. ಸೊ ಹಬ್ಬದ ದಿನ ಅವಿಷ್ಟು ಮಾಡಿದ್ವಿ. ಫಸ್ಟು ನಾವು ನಮ್ಮ ಮನೆ ದೇವ್ರಿಗೆ ಪೂಜೆನ ಮಾಡ್ತೀವಿ. ಅದಾದಮೇಲೆ ವರಮಹಾಲಕ್ಷ್ಮಿ ವ್ರತದ ಕಥೆನ ಓದ್ತೀವಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ.
ಆ್ಯಕ್ಚುಯಲ್ ಆಗಿ ಈ ಹಬ್ಬ ಸ್ಟಾರ್ಟ್ ಆಗೋದೇ ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಹೆಣ್ಮಕ್ಳೆಲ್ಲ ಮನೆಗೆ ಓಡಾಡ್ಕೊಂಡು ಅರ್ಶಿನ ಕುಂಕುಮಕ್ಕೆ ಅಂತ ಅದೇ ವೈಬ್ಸೇ ಚೆನ್ನಾಗಿರುತ್ತೆ. ನಾವು ಸಂಜೆ ದೇವಸ್ಥಾನದಿಂದ ಬಂದಮೇಲೆ ಮತ್ತೆ ಒಂದ್ಸಲ ಧೂಪ ಎಲ್ಲ ಹಾಕಿ ದೇವ್ರಿಗೆ ಇನ್ನೊಂದು ಸಲ ದೀಪ ಹಚ್ಚಿ ಮತ್ತು ನಾವು ಹಬ್ಬನ ಕಂಟಿನ್ಯೂ ಮಾಡಿದ್ವಿ. ದೇವ್ರಿಗೆ ಹಬ್ಬನ ಗ್ರ್ಯಾಂಡಾಗೆ ಮಾಡಬೇಕಂತೇನಿಲ್ಲ, ಸಿಂಪಲಾಗಿ ಒಂದು ಗೆಜ್ಜೆ ವಸ್ತ್ರ ಹಾಕಿ ದೇವ್ರಿಗೆ ಇಷ್ಟವಾಗಿರೋವಂಥ ಕಮಲದ ಹೂವು ಜೊತೆಗೆ ಅಲಂಕಾರ ಮಾಡಿಕೊಂಡು ಇಷ್ಟವಾಗಿರೋ ತಿಂಡಿ ಎಲ್ಲ ಮಾಡ್ಕೊಂಡಿಟ್ರೆ ಹಬ್ಬ ಶ್ರೇಷ್ಠವಾಗಿ ಕಂಪ್ಲೀಟ್ ಆಗುತ್ತೆ. ಎಲ್ಲೆಲ್ಲಿ ಹೋಗಿ ಬಂದೆ? ನಾನು 7 ಮನೆಗೆ ಹೋಗ್ಬಿಟ್ಟು ಬಂದೆ. ಹೌದಾ? ದೆನ್ ವಾಟ್? ರೆಸ್ಪಾನ್ಸೇ ಇಲ್ಲ. ಇಗ್ನೋರ್ ನೋಡಿ, ಗಿಡ ಇಟ್ಟಿದ್ದು ಚೆನ್ನಾಗಿ ಕಾಣಿಸ್ತಾನೆ. ಹೌದು, ಸೂಪರ್. ಲಾಸ್ಟಲ್ಲಿ ಈ ರೀತಿ ಆರತಿ ಮಾಡಿ ದೇವ್ರಿಗೆಲ್ಲ ದೃಷ್ಟಿ ತೆಗೆದ್ರೆ ವರಮಹಾಲಕ್ಷ್ಮಿ ವ್ರತ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತ ಅರ್ಥ. Thanks for watching. If you guys like this video, make sure to like, share and subscribe to my channel.